ನಮಸ್ಕಾರ. ನಂದಗೋಕುಲ ಸೀರಿಯಲ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ. ನಾನು ಕಳೆದ ಒಂದು 5-6 ವರ್ಷದಿಂದ ಸೀರಿಯಲ್ಗಳು ಮಾಡಿರಲಿಲ್ಲ, ತುಂಬ ಗ್ಯಾಪ್ ಆಗಿತ್ತು. ಇದ್ರ ಮಧ್ಯೆ ನಮ್ಮ ಶ್ರವಣ್ ಸರ್ ಒಂದು 2-3 ಸಾರಿ ನನ್ನನ್ನು ಅಪ್ರೋಚ್ ಮಾಡಿದರು. ಅವ್ರ ಜೊತೆ ವರ್ಕ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ. ಈ ಸಾರಿ ಮಾತ್ರ ಏನೋ ಒಳ್ಳೆ ಟೈಮು, ಜೊತೆ ಆದ್ವಿ, ಚೆನ್ನಾಗಿ ಬರ್ತಾಯಿದೆ. ಈಗ ನಾನು ನಂದಗೋಕುಲ ಸೀರಿಯಲ್ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲರೂ ಮಾತಾಡ್ತಿದ್ದಾರೆ. ಶ್ರವಣ್ ಸರ್ ಬಗ್ಗೆನೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ನಾವು ಶೂಟಿಂಗಿಗೆ ಅಂತ ಹೋದಾಗ ಆಲ್ಮೋಸ್ಟ್ ನಾವೆಲ್ಲರೂ ಏನು ಮಾಡ್ತೀವಿ, ಬೆಳಗ್ಗೆನೇ ಹೋಗಿರ್ತೀವಿ, ಅಪ್ ಟು ನೈಟ್ವರೆಗೂ ಅಲ್ಲೇ ಇರ್ತೀವಿ. ಸೊ ಅಲ್ಲಿದ್ದಾಗ ನಮಗೆ ಅಲ್ಲಿ ಒಂದು ಫ್ರೆಂಡ್ಲಿ ವಾತಾವರಣ ಬೇಕಾಗುತ್ತೆ. ಎಲ್ಲರೂ ಡೈರೆಕ್ಷನ್ ಮಾಡ್ತಾರೆ, ಪ್ರತಿಯೊಂದು ಇರುತ್ತೆ, ಕಲಾವಿದರು ಆ್ಯಕ್ಟ್ ಮಾಡ್ತೀವಲ್ಲ ಮಾಡ್ತೀವಿ, ಬಟ್ ಒಂದು ಫ್ರೆಂಡ್ಲಿ ವಾತಾವರಣ ಬೇಕಾಗುತ್ತೆ. ಆ ಒಂದು ವಾತಾವರಣನ ಕ್ರಿಯೇಟ್ ಮಾಡಿ ನಮ್ಮ ಜೊತೆನಲ್ಲಿ ಮಾಡ್ತಿರ್ಬೇಕಾದ್ರೆ ನಮ್ಗಳ ಜೊತೆ ಯಾವ ಥರ ಕಾಮಿಡಿ ಮಾಡಿಕೊಂಡು ಅದು ಹೇಗೆ ಔಟ್ಪುಟ್ ಹೋಗಬೇಕು, ಮತ್ತು ಮಕ್ಕಳ ಜೊತೆ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಈ ಥರ ಅವರ ಏಜಿಗೆ ತಕ್ಕಂತೆ ಅವ್ರಿಗೆ ಸಂಬಂಧಪಟ್ಟಾಗಿ ಅವ್ರ ಜೊತೆ ಕಾಮಿಡಿ ಮಾಡಿಕೊಂಡು ಪ್ರತಿಯೊಂದು ಸೀನನ್ನು ಅವ್ರಿಗೆ ಹೇಗೆ ಬೇಕು ಅದನ್ನು ತಗೊಳ್ಳೋವರೆಗೂ ಬಿಡದಂತೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರ ಶ್ರಮ ನಿಜವಾಗ್ಲೂ ಮೆಚ್ಚುವಂಥದ್ದು. ತುಂಬ ಇಂಟ್ರೆಸ್ಟಿಂದ ಈ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಎಲ್ಲ ನಮ್ಮ ತಂಡ ಎಲ್ಲ ಕೈ ಜೋಡಿಸಿ ಒಂದು ಒಳ್ಳೆ ಪ್ರಾಜೆಕ್ಟ್ನ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. ಹಾಗೆ ತಾವು ಕೂಡ ನಿಮ್ಮೆಲ್ಲರೂ ಸಹಕಾರ ಬೇಕು. ಇದನ್ನು ಹೆಚ್ಚು ಪ್ರಚಾರ ಮಾಡಿ ನಮ್ಮ ನಂದಗೋಕುಲ ಸೀರಿಯಲ್ಲು ಯಶಸ್ವಿ ಆಗಬೇಕು ಅಂತ ಆಗೋ ರೀತಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.